ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ. ಅವನು ಯೋಚನೆ ಮಾಡ್ತಾನೆ, ದೆವ್ವ ಇರಬೇಕು. ಆಂಜನೇಯನನ್ನು ನಿರಂತರವಾಗಿ ನೀನು ಧ್ಯಾನಿಸ್ತಾ ಬನ್ನು, ಯಾವ ಪೀಡೆ ಪಿಶಾಚಿಯೂ ಹತ್ತಿರಕ್ಕೆ ಬರೋಲ್ಲ. ಮರಗಳು ಸಹ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ನಮಸ್ಕಾರ, ದ ರಿಪೋರ್ಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಾ. ಇವರು 70ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳು, ಅಂಕಣಗಳು ಹಾಗೆಯೇ ಮಾಸಿಕ ಪತ್ರಿಕೆಗಳನ್ನು ಬರೆದಿದ್ದಾರೆ. ವೈಜ್ಞಾನಿಕ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ಇವರ ಬದುಕು, ಸರಳತೆ, ವ್ಯಕ್ತಿತ್ವದಿಂದ ಇವರು ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ, ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರೇ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸೋಮೇಶ್ವರ್ ಸರ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನೀವು ಮ್ಯೂಸಿಕ್ ಲವರ್ ಅಂತ ನಾನು ಕೇಳ್ಪಟ್ಟೆ ಸರ್. ನೀವು ಬಹಳ ಮ್ಯೂಸಿಕ್ನ ಕೇಳ್ತೀರಾ. ಹಳೆ ಹಾಡುಗಳು, ಹಿಂದಿ ಚಿತ್ರದ ಹಾಡುಗಳು ನಿಮ್ಗೆ ತುಂಬ ಇಷ್ಟ ಅಂತ ಮೇಡಮ್ ಹೇಳಿದ್ರು. ಆ್ಯಕ್ಚುಲಿ ಹಿಂದಿ ಕನ್ನಡ ಎರಡೂ ಕೇಳ್ತೇನೆ. ಭಾವಗೀತೆಗಳನ್ನು ಕೇಳ್ತೇನೆ. ಶಾಸ್ತ್ರೀಯ ಸಂಗೀತದಲ್ಲಿ ವಾದ್ಯ ಸಂಗೀತ ನನಗೆ ಇಷ್ಟ. ಆದರೆ ಸಂಗೀತವನ್ನು ಕಲಿಯೋಕ್ಕಾಗಲಿಲ್ಲ ನನಗೆ. ಅದೊಂದು ಸಣ್ಣ ಕೊರಗು ಉಂಟದು. ಆದರೆ ಆಸ್ವಾದಿಸುವ ಮನಸ್ಸನ್ನು ಉಳಿಸ್ಕೊಂಡಿದ್ದೇನೆ. ಸಮಯ ಸಿಕ್ಕಿದಾಗ ಇವತ್ತಿಗೂ ಸಂಗೀತವನ್ನು ಕೇಳ್ತೇನೆ. ನಿಮ್ಮ ಇಷ್ಟದ ಗಾಯಕ ಯಾರು ಸರ್? ಯಾವ ರೀತಿಯಲ್ಲಿ ಹೇಳ್ತೀರ ಗಾಯಕ ಅಂತ? ಅಂದರೆ ಚಿತ್ರಗೀತೆಯೋ ಅಥವಾ ಒಟ್ಟಾರೆಯಾಗಿಯೋ? ಒಟ್ಟಾರೆಯಾಗಿ ಅಂದರೆ ಭೀಮಸೇನ್ ಜೋಶಿ, ಅನುಮಾನವೇ ಇಲ್ಲ. ಚಿತ್ರರಂಗ ಅಂತ ಬಂದಾಗ, ಚಲನಚಿತ್ರದಲ್ಲಿ ಯಾವ ಗಾಯಕ? ಚಲನಚಿತ್ರ ಅಂತ ಬಂದಾಗ ನನಗೆ ತುಂಬ ಮೆಚ್ಚುಗೆ ಆದವರು ನಮ್ಮ ಪಿ.ಬಿ. ಶ್ರೀನಿವಾಸ್. ಯಾಕಂದರೆ ನನ್ನ ಬಾಲ್ಯವನ್ನು ರೂಪಿಸಿದಂಥ ಗಾಯಕ ಆತ. ಹೆಣ್ಣು ಮಕ್ಕಳಲ್ಲಿ ಆ ರೀತಿ ನಿಖರವಾಗಿ ಗುರುತಿಸುವ ವಯಸ್ಸು ಇರಲಿಲ್ಲ. ಹಾಗಾಗಿ ಪಿ ಸುಶೀಲನ, ಎಸ್ ಜಾನಕಿನ ಅಥವಾ ಮತ್ತೊಬ್ಬರ ಅಂತ ಕೇಳ್ತಂದರೆ ನಿಖರವಾದ ಉತ್ತರ ಕೊಡೋಕ್ಕಾಗಲ್ಲ. ಆದರೆ ಪಿ.ಬಿ. ಶ್ರೀನಿವಾಸ್ ಎಸ್, ನಿಮಗೆ ತುಂಬ ಇಷ್ಟ. ಅವರು ಬಾಲ್ಯವನ್ನು ರೂಪಿಸಿದವರು. ಇವತ್ತಿಗೂ ಆ ಮಧುರವಾದ ಗೀತೆಗಳು ಆ ಪಿ.ಬಿ. ಶ್ರೀನಿವಾಸು, ಜಿ ಉದಯಶಂಕರ್, ರಾಜ್ಕುಮಾರ್, ಈ ಒಂದು ಜೊತೆಗೆ ಜಿ.ಕೆ. ವೆಂಕಟೇಶ್ ಇದ್ದರೆ ಇನ್ನು ಮುಗೀತು. ಸೊಗಸಾದ ಗೀತೆಗಳನ್ನು ಕೊಡೋರು ಇವರು. ಹಾಗಾಗಿ ಆಸ್ವಾದಿಸಿದ್ದೇನೆ. ಓಕೆ ಸರ್, ನಿಮ್ಮ ಇನ್ನೊಂದು ಪುಸ್ತಕದ ಬಗ್ಗೆ ಹೇಳಬೇಕು ನಾನು. ಮೌಢ್ಯ ಮತ್ತು ಟೆಲಿವಿಷನ್ ಅನ್ನೋ ಪುಸ್ತಕ ಬರೆದಿದ್ದೀರಾ ನೀವು. ಹೇಗೆ ಮಾಧ್ಯಮಗಳು ಮೌಢ್ಯವನ್ನು ಹೇರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಆ ಪುಸ್ತಕದಲ್ಲಿ ಹೇಳಿದ್ದೀರಾ. ಇದ್ರ ಬಗ್ಗೆ ಹೇಳೋದಾದರೆ, ಮೌಢ್ಯವನ್ನು ಬಲವಂತವಾಗಿ ಹೇರುವಂಥ ಕೆಲಸಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಾ. ಮಾಧ್ಯಮಗಳು ಮಾತ್ರ ಅಲ್ಲ, ಎಲ್ಲ ಕಡೆಯಿಂದಲೂ ಮೌಢ್ಯಗಳ ಪ್ರಸಾರ ಆಗ್ತಾಯಿದೆ ಇವತ್ತು. ಈ ಮೌಢ್ಯದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತಗೊಂಡು ಅದರ ಬಗ್ಗೆ ಹೆಚ್ಚು ಓದೋದಕ್ಕೆ, ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಮತ್ತು ಅದರ ವೈಜ್ಞಾನಿಕ ವಿವರಣೆಗಳನ್ನು ತಿಳಿಯೋದಕ್ಕೆ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಮನೆಯಲ್ಲಿ ನಡೆದಂಥ ಘಟನೆ. ನಮ್ಮ ತಂದೆಗೆ ನನ್ನ ತಾಯಿ 2ನೇ ಹೆಂಡತಿ. ಆಕೆ ತಂದೆಯನ್ನು ಬಹಳ ಬೇಗ ಕಳ್ಕೊಂಡೆ ಚಿಕ್ಕ ವಯಸ್ಸಲ್ಲಿ. ಆಗ ಆ ತಾಯಿಗೆ ಹೇಗೆ ಅದು ಬಂತು ಅಂತ ಗೊತ್ತಿಲ್ಲ. ಬಹುಶಃ ಯಾರಾದರೂ ಹೇಳಿರಬಹುದು. ಮೊದಲನೇ ಹೆಂಡತಿ ಬಂದು ಕಾಟ ಕೊಡ್ತಾಳೆ, ಮಲಗಿದಾಗ ಎದೆ ಮೇಲೆ ಕೂತ್ಕೊಂಡು ಒತ್ತಾಳೆ. ಹೀಗೆ ಎಲ್ಲ ಬಂದು ಅವರು ಎದೆ ನೋವು, ಯಾವಾಗ ಕೇಳಿದ್ರು ಎದೆ ನೋವು. ಯಾವ ಡಾಕ್ಟರ್ ಹತ್ರ ಹೋದರೂ ಏನೂ ತೊಂದರೆ ಇಲ್ಲ, ಆರೋಗ್ಯ ಚೆನ್ನಾಗಿದೆ ಅಂತ ಹೇಳೋರೇ ಹೊರತು ಅದ್ರ ನೋವು ಕಡಿಮೆ ಆಗ್ತಾಯಿಲ್ಲ. ಪ್ರತಿದಿನ ಕಥೆ. ಆಗ ಕೊನೆಗೆ ಒಬ್ಬರು ಇಂತಹ ವ್ಯಕ್ತಿ, ಎಕ್ಸ್ ವ್ಯಕ್ತಿ, ಅವ್ರ ಹೆಸರು ಯಾಕೆ ಬೇಡ, ಇಂತಹ ಎಕ್ಸ್ ವ್ಯಕ್ತಿಯನ್ನು ಹೋಗಿ ಭೇಟಿಯಾಗಿ ಅವರ ಆಶ್ರಮದಲ್ಲಿ 3 ದಿನ ಇರಿ, ಅವ್ರು ಕೊಡೋ ಔಷಧವನ್ನು ತಗೊಳ್ಳಿ ಮತ್ತು ಅವರು ಹೇಳುವಂಥ ಮಾರ್ಗದರ್ಶನಗಳೇನಿದೆ ಅವನ್ನೆಲ್ಲ ಪರಿಪಾಲಿಸಿ 1 ತಿಂಗಳಲ್ಲಿ ಗುಣ ಆಗ್ಬಿಡುತ್ತೆ. ಸರಿ, ನಾನು ನಮ್ಮ ತಾಯಿ ಜೊತೆ ಆ ಎಕ್ಸ್ ವ್ಯಕ್ತಿಯ ಆಶ್ರಮಕ್ಕೆ ಹೋಗಿ ಉಳ್ಕೊಂಡು ಎಲ್ಲ ಮಾಡಿ ಬಂದ್ವಿ. ಎಲ್ಲ ಆದಮೇಲೂ ನೋವು ಹೆಚ್ಚಾಯಿತೆ ಹೊರತು ಕಡಿಮೆ ಆಗಲಿಲ್ಲ. ಯಾಕೆ ಸರ್ ಹಾಗಾಯಿತು? ಯಾಕಂದರೆ ಅದು ಮನೋಜನ್ಯವಾದದ್ದು ನೋವು. ಆಮೇಲೆ ಒಬ್ಬರು ದೆವ್ವನೂ ಇಲ್ಲ, ಭೂತಾನೂ ಇಲ್ಲ, ಪಿಶಾಚಿನೂ ಇಲ್ಲ, ಮತ್ತೊಬ್ಬರು ಬಂದು ಎದೆ ಮೇಲೆ ಕೂತ್ಕೊಂಡು ತೊಂದರೆ ಕೊಡೋದು, ಇವೆಲ್ಲ ಏನೂ ಇರೋದಿಲ್ಲ ಅಂತ ಅವರಿಗೆ ಅರ್ಥ ಆಗುವ ರೀತಿ ತಿಳಿ ಹೇಳಿ, ಅದಾದ ಮೇಲೆ ಆಂಜನೇಯನನ್ನು ನಿರಂತರವಾಗಿ ನೀನು ಧ್ಯಾನಿಸ್ತಾ ಬನ್ನು, ಯಾವ ಪೀಡೆ ಪಿಶಾಚಿಯೂ ಹತ್ತಿರಕ್ಕೆ ಬರೋಲ್ಲ ಅಂತ ಒಂದು, ಅದು ಸತ್ಯವೋ ಸುಳ್ಳು ಅದು ಸದ್ಯಕ್ಕೆ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಒಂದು ಮಾರ್ಗವನ್ನು ತೋರಿಸಿದ್ರು.
ಅದು ಪ್ಲಾಸಿಬೋ ಪರಿಣಾಮವ ಗೊತ್ತಿಲ್ಲ ನನಗೆ. ಆದರೆ ಆ ಒಂದು ಮಾರ್ಗವನ್ನು ಸೂಚಿಸಿದ್ದಕ್ಕೆ ಆ ಕ್ಷಣದಲ್ಲಿ ಅವರಿಗೆ ಆ ನೋವು ಮಾಯವಾಯಿತು. ಇದು ಮುಖ್ಯವಾದದ್ದು. ಆಗ ಆ ದಿನದಿಂದ ಹಿಡಿದು ಈ ಒಂದು ಕ್ಷೇತ್ರದಲ್ಲಿ ನಾನು ತುಂಬ ಆಸಕ್ತಿಯನ್ನು ಇಟ್ಕೊಂಡು ಇವತ್ತಿಗೂ ಸಹ ಅದರ ಬಗ್ಗೆ ಅನೇಕ ಕಡೆ ಹೋಗಿ ಮಾತುಕತೆ ಆಡಿದ್ದುಂಟು. ವೈಜ್ಞಾನಿಕ ಮನೋಭಾವ ಅಂದ್ರೇನು, ನಮ್ಮ ಸಂವಿಧಾನ ಹೇಗೆ ವೈಜ್ಞಾನಿಕ ಮನೋಭಾವವನ್ನು ರೂಢಿಸ್ಕೋಬೇಕು ಅನ್ನೋದನ್ನು ಹೇಳಿದೆ, ರೂಢಿಸ್ಕೋಬೇಕು ನಾವು ಅನ್ನೋದನ್ನು ಹೇಳ್ತಾ, ಹಾಗೆ ಎಲ್ಲೋ ಒಂದು ಕಡೆಗೆ ವಿಜ್ಞಾನ ಅಂದ ಕೂಡಲೇ ಅದು ಧರ್ಮಕ್ಕೆ ವಿರುದ್ಧ ಅಲ್ಲ ಅನ್ನೋದನ್ನು ಹೇಳ್ತಾ, ಧಾರ್ಮಿಕ ಆಚರಣೆಗಳು, ನಂಬಿಕೆಗಳು ಇತ್ಯಾದಿಗಳೆಲ್ಲ ಇದೆ, ಅವು ನಿಮಗೆ ತೊಂದರೆಯನ್ನು ಕೊಡ್ತಾ ಇದೆ ಅಥವಾ ಸವಾಲು ಹಾಕ್ತಾ ಇದೆ ಅಥವಾ ತಿಳಿತಾ ಇಲ್ಲ ಅಂದರೆ ನೀವು ವಿದ್ಯಾರ್ಥಿ ಅನ್ನೋದನ್ನು ಮರಿಬಾರ್ದು. ಅಲ್ಲಿ ಏನೋ ಒಂದು ನಡೀತಾ ಇದೆ, ಅದು ಸತ್ಯವೋ ಸುಳ್ಳೋ ಅಥವಾ ಅದರ ವಿವರ ತಿಳ್ಕೋಬೇಕು ಅಂದರೆ ನೀವು ವಿದ್ಯಾರ್ಥಿಯಾಗಿ ಆ ನಮ್ರತೆಯನ್ನು ಉಳಿಸ್ಕೊಂಡು ನೀವು ಓದೋಕ್ಕೆ, ತಿಳ್ಕೊಳ್ಳೋಕ್ಕೆ, ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಸಿಗುತ್ತೆ, ಹೇಳ್ಕೊಡ್ತಾರೆ. ಅದನ್ನು ಬಿಟ್ಟು ನಾನು ವಿಜ್ಞಾನ ಕಲಿತವನು, ನೀನು ಅನಕ್ಷರಸ್ಥ, ಆ ಅಹಂಕಾರದಿಂದ ಹೋಗಿ ನನ್ನ ಮಾತುಕತೆಯಲ್ಲಿ ಆ ಠೇಂಕಾರವನ್ನು ಉಳಿಸ್ಕೊಂಡ್ರೆ ಅವರು ಹೇಳ್ಕೊಡಲ್ಲ ಯಾರು. ಹಾಗಾಗಿ ಜ್ಞಾನ ವಂಚಿತರಾಗ್ತೇವೆ. ಎಂತಹ ಜ್ಞಾನ? ಒಂದು ಸತ್ಯ ಅನ್ನೋದು ಇದೆ ಅಂದರೆ ಎಸ್ ತಿಳ್ಕೊಳ್ಳೋಣ, ಇಲ್ಲ ಅಂದರೆ ಅದು ಸತ್ಯ ಅಲ್ಲ, ಅದು ಪೊಳ್ಳು ಅನ್ನೋ ಜ್ಞಾನ ಆದರೂ ಸಿಗಬೇಕಲ್ಲ ನನಗೆ. ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ, ಹೋಗಬೇಡ ಅಂತ ನಮ್ಮ ಬಾಲ್ಯದಲ್ಲಿ ಹೇಳ್ಕೊಟ್ಬಿಟ್ಟಿದ್ರು ನಮಗೆ. ನಮ್ಮ ಅಜ್ಜಿ ಮನೆಗೆ ಹೋಗೋ ದಾರಿಯಲ್ಲಿ ಇತ್ತು ಹುಣಸೆ ಮರ. ಸಂಜೆ ಹೊತ್ತು ಎಲ್ಲ ಆಟ ಎಲ್ಲ ಆಡ್ಕೊಂಡು ಬರೋನು, ಕೊನೆಯಲ್ಲಿ ಬರಬೇಕಾದದ್ದು ನಾನೇ ಗೆಳೆಯರ ಗುಂಪಲ್ಲಿ. ಹಾಗಾಗಿ ಅಲ್ಲಿಯವರೆಗೆ ಧೈರ್ಯವಾಗಿ ಬರ್ತಾಯಿದ್ದೆ ನಸುಗತ್ತಲೆ ಸಂದರ್ಭದಲ್ಲಿ. ಆದರೆ ಹುಣಸೆ ಮರ ನೋಡಿದ ಕೂಡಲೇ ಎಲ್ಲ ಜ್ಞಾಪಕ ಬಂದುಬಿಡೋದು. ಜ್ಞಾಪಕ ಬಂದು ಹೇಗೆ ಉಸಿರು ಕಟ್ಕೊಂಡು ಓಡ್ತಾ ಇದ್ದೆ ಅಂದರೆ ಅಷ್ಟು ಜೋರಾಗಿ ಓಡ್ತಾ ಇದ್ದೆ. ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅದು. ಹೌದು, ನಾವು ಕೂಡ ಈ ಕತೆ ಕೇಳಿದ್ವಿ. ಆಮೇಲೆ SSLCಯನ್ನು ಓದೋಕ್ಕೆ ಶುರು ಮಾಡಿದ ಮೇಲೆ ಇದು ತಪ್ಪು ಅಂತ ಗೊತ್ತಾಯಿತು. ಪೂರ್ಣ ತಪ್ಪಲ್ಲ, ಅರೆ ತಪ್ಪು ಅನ್ನೋದು ಗೊತ್ತಾಯಿತು. ಆವತ್ತು ನಾನು ಈ ರ್ಯಾಡಿಕಲ್ ಥಿಂಕಿಂಗ್ ಅಂತ ಏನಿದೆ ಅದನ್ನು ಬಿಟ್ಟೆ, ವಿತಂಡವಾದವನ್ನು ಬಿಟ್ಟೆ, ನಮ್ರತೆಯನ್ನು ರೂಢಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ. ಮೊದಲನೇದಾಗಿ ನಾನು ನನಗೆ ತಿಳಿದಂಥ ಹಿರಿಯರ ಹತ್ರ ಕೇಳಿದ್ದು, ಈ ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ ಅನ್ನೋ ನಂಬಿಕೆ ಯಾಕೆ ಬಂತು? ಅದು ನನ್ನ ಮೂಲಭೂತ ಪ್ರಶ್ನೆ. ಅದಕ್ಕೆ ವಿವರಣೆ ಕೊಟ್ಟದ್ದು ಏನು ಅಂದರೆ, ಹಿಂದಿನ ಕಾಲದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೂ ಹೋಗಬೇಕಾದ್ರೆ ಕಾಲು ಮಾರ್ಗದಲ್ಲಿ ಹೋಗಬೇಕು ನಡ್ಕೊಂಡು. ಸ್ವಲ್ಪ ಅನುಕೂಲ ಇರೋರು ಎತ್ತಿನ ಗಾಡೀಲಿ ಹೋಗೋರು. ಆದರೆ ಹೀಗೆ ನಡ್ಕೊಂಡು ಹೋಗೋವಾಗ ಕತ್ತಲಾಯಿತು ಅಂದರೆ ಮಲಗಬೇಕು. ಸಾಮಾನ್ಯವಾಗಿ ರಸ್ತೆಯ ಎರಡೂ ಕಡೆ ಹುಣಸೆ ಮರನ್ನೇ ಬೆಳೆಸೋದು. ಹುಣಸೆ ಮರವನ್ನೇ ಯಾಕೆ ಬೆಳೆಸ್ತಾರೋ ಅಂದರೆ ಅದು ಆರೈಕೆ ಬೇಕಿಲ್ಲ ಅದಕ್ಕೆ. ಎಂತಹ ಒಣ ಪರಿಸ್ಥಿತಿ ಇದ್ದರೂ ಅದು ಬದುಕೊಳ್ಳೋ ಸಾಮರ್ಥ್ಯ ದೈವದತ್ತವಾಗಿ ಅಥವಾ ಪ್ರಾಕೃತಿಕವಾಗಿ ಅದಕ್ಕೆ ದೊರೆತಿದೆ. ಹಾಗಾಗಿ ಬೆಳ್ಕೊಳ್ಳುತ್ತದು. ಮತ್ತು ಆ ಹುಣಸೆ ಕಾಯಿಗಳು ಏನಿದೆ ಅದು ಮನುಷ್ಯನಿಗೂ ಉಪಯೋಗ ಆಗುತ್ತೆ, ಮತ್ತು ಹಕ್ಕಿಗಳಿಗೆ. ಕಾಯಿನ ತಿನ್ನೆಲ್ಲ ಹಕ್ಕಿಗಳು, ಆದರೆ ಹಣ್ಣಾಗಿಬಿಟ್ರೆ ಹುಣಸೆ ಎಷ್ಟು ಸಿಹಿ ಇರುತ್ತೆ ಅಂದರೆ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸಿಹಿ ಇರುತ್ತೆ. ಹಣ್ಣನ್ನು ತಿನ್ನಬೇಕು, ಮರದಲ್ಲೇ ಹಣ್ಣಾಗಿರಬೇಕು ಹುಣಸೆ, ತುಂಬ ಸಿಹಿ ಇರುತ್ತೆ. ಹಾಗೆಯೇ ಬೇವು ಮರದಲ್ಲೇ ಹಣ್ಣಾಯಿತು ಅಂದರೆ ಬೇವು ಎಷ್ಟು ಸಿಹಿಯಾಗಿರುತ್ತೆ ಅಂದರೆ ಹುಡ್ಕೊಂಡು ಹೋಗ್ತಾ ಇದ್ವಿ ಬೇವಿನ ಮರನ, ಎಲ್ಲಿ ಹಣ್ಣಾಗಿದೆಯೋ ಆ ಕೊಂಬೆಯನ್ನು ಕಿತ್ತುಕೊಂಡು ಹಣ್ಣುಗಳನ್ನು ತಿಂತಾ ಇದ್ವಿ ನಾವು. ಹಕ್ಕಿಗಳು ಬರುತ್ತವೆ. ಹಾಗಾಗಿ ಹುಣಸೆ ಮರದ ಹೆಚ್ಚು ಯಾಕೆ ನೆಡ್ತಾ ಇದ್ದರು ಅಂದರೆ ಹಕ್ಕಿಗಳಿಗೂ ಆಗಲಿ ಬೇಗ ಬೆಳೆಯುತ್ತೆ, ಆರೈಕೆ ಮಾಡಬೇಕಾಗಿಲ್ಲ ಇತ್ಯಾದಿ ಕಾರಣಗಳೆಲ್ಲ ಇತ್ತು. ಹಾಗಾಗಿ ಹೋಗುವಾಗ, ನಡ್ಕೊಂಡು ಹೋಗುವಾಗ ಕತ್ತಲಾಯಿತು ಅಂದರೆ ಈ ಮರದ ಕೆಳಗೆ ಮಲ್ಕೋರು. ಮರಳು ತಂಪಾಗಿರುತ್ತೆ. ಇದು ಆ ಮರ ಯಾಕಂದರೆ ಅದನ್ನು ನಾವು ಪಾಮೇಟ್ ಬೈಪಿನ್ನೇಟ್ ಲೀಫ್ ಅಂತ ನಾವು ಪಾರಿಭಾಷಿಕ ಪದಗಳಲ್ಲಿ ಮಾತಾಡ್ತೇವೆ. ಅಲ್ಲೇನಾಗುತ್ತೆ ಅಂದರೆ ಒಂದು ಎಲೆ ಅಂತ ಇದ್ದರೆ ಈ ಕಡೆ ಎಲ್ಲ ಕವಲು ಬಂದಿರುತ್ತಲ್ಲ, ಆ ಕವಲೇ ಪ್ರತ್ಯೇಕ ಎಲೆ ಆಗುತ್ತೆ. ಆಮೇಲೆ ಪ್ರತ್ಯೇಕ ಆದದ್ದು ಮತ್ತೆ ಕವಲೊಡೆಯುತ್ತೆ. ಹೀಗೆ ಒಂದು ಎಲೆ ಒಂದಲ್ಲ ಎರಡಲ್ಲ 3 ಸಲ ಸಣ್ಣ ಪುಟ್ಟ ಕವಲು ಹೊಡಿತಾ ಹೋಗುತ್ತೆ. ಆಗ ಇಷ್ಟಿಷ್ಟೇ ಎಲೆಗಳು. ಹುಣಸೆ ಎಲೆಯನ್ನು ಗಮನಿಸಿ ನೋಡಿದ್ರೆ ನೀವು ಇಷ್ಟಿಷ್ಟೇ ಎಲೆಗಳು. ಎಲೆಗಳ ಸಂಖ್ಯೆ ಹೆಚ್ಚಾದಾಗ ಅಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆ ಆ ಮರ ಏನು ಮಾಡುತ್ತೆ ಅದರ ಪ್ರಮಾಣವೂ ಹೆಚ್ಚುತ್ತೆ.
ಹಾಗಾಗಿ ಹೊಂಗೆ ಮರ ಅಥವಾ ಈ ಹುಣಸೆ ಮರ ಇಂಥ ಕಡೆ ಹೋಗಿ ಕೂತಾಗ ಬಹಳ ತಂಪಾಗಿರುತ್ತೆ. ಹಾಗಾಗಿ ಅನೇಕ ಜನ ಹೋಗಿ ಆ ಹುಣಸೆ ಮರದ ಕೆಳಗೆ ಮಲಗೋರು ರಾತ್ರಿ ಹೊತ್ತಲ್ಲಿ. ಆದರೆ ಮರಗಳೂ ಸಹ ಉಸಿರಾಡುತ್ತೆ ರಾತ್ರಿ ಹೊತ್ತಲ್ಲಿ. ನಾವು ಹೇಗೆ ಆಮ್ಲಜನಕವನ್ನು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವೋ, ಮರಗಳೂ ಸಹ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಮತ್ತು ಇನ್ನೊಂದು ಕ್ರಿಯೆ ಉಂಟು. ಈ ಗಾಳಿ ಅನ್ನೋದು ಸ್ಥಿರವಾಗಿ ನಿಲ್ಲಲ್ಲ, ಸದಾ ಸುತ್ತುತ್ತಾ ಇರೋದೇ, ಇಡೀ ಗೋಳಾದ್ಯಂತ ಸುತ್ತುತ್ತಾ ಇರುತ್ತೆ ಗಾಳಿ. ಆದರೆ ಗಾಳಿಯ ಚಲನಾ ವೇಗ ಇದೆಯಲ್ಲ, ಅದು ಯಾವಾಗಲೂ ಏಕರೂಪ ಆಗಿರಲ್ಲ. ಆಯಾ ಉಷ್ಣತೆಗೆ ಅಥವಾ ಬೇರೆ ಕಾರಣಗಳಿಂದ ಅದರ ಬೇಗ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ರಾತ್ರಿ 2 ಗಂಟೆಯಿಂದ ಹಿಡಿದು 3 ಗಂಟೆವರೆಗೂ ಅವಧಿ ಏನಿದೆ, ಕನಿಷ್ಠ ಚಲನೆ ಇರುತ್ತೆ. ಗಾಳಿಯ ಚಲನಬಲನ ಬಹುಪಾಲು ಸ್ಥಗಿತವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಹುಣಸೆ ಮರದ ಕೆಳಗೆ ಮಲಗಿದ್ದೀರಿ ಅಂದರೆ, ಆ ಹುಣಸೆ ಆ ಮರದಲ್ಲಿರ್ತಕ್ಕಂಥ ಅಸಂಖ್ಯ ಪುಟ್ಟ ಪುಟ್ಟ ಎಲೆಗಳು ಉಸಿರಾಟ ಆಡಿ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇದ್ದರೆ, ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕೆಳಗಡೆ ತುಂಬಿಟ್ಟಿರುತ್ತೆ. ಮರದ ಕೆಳಗೆ ಬರೀ ಕಾರ್ಬನ್ ಡೈಆಕ್ಸೈಡ್. ಆ ಮಲಗಿರೋರಲ್ಲಿ ಯಾರಿಗಾದರೂ ಅಸ್ತಮಾನೋ ಮತ್ತೊಂದು ಉಸಿರಾಟದ ತೊಂದರೆ ಇದ್ದರೆ ಅವನಿಗೆ ಆಕ್ಸಿಜನ್ ಸಿಗಲ್ಲ, ತಕ್ಷಣ ಎದ್ದು ಕೂತ್ಕೊತಾನೆ. ಅಥವಾ ಅವನಿಗೇನಾದ್ರೂ ಅಲರ್ಜಿ ಇತ್ತಂದರೆ ಹುಣಸೆ ಮರದ ಹೂವಿನ ಅಲರ್ಜಿ ಉಂಟು ಮಾಡುತ್ತೆ. ಹೂತದ ಹುಣಸೆ ಅಂತ ನಾವೇನು ಹೇಳ್ತೇವೆ, ಅದು ಅಲರ್ಜಿ ಉಂಟು ಮಾಡೋದರಲ್ಲಿ ಪ್ರಖ್ಯಾತವಾದದ್ದು. ಉಸಿರು ಕಟ್ಕೊಂಡು ಹೇಳ್ತಾರೆ. ಆಗ ಎಲ್ಲೋ ಕತೆ ಕೇಳಿರ್ತಾರಲ್ಲ, ಏನೋ ಕಷ್ಟ ಆಗ್ತಾಯಿದೆ, ಉಸಿರಾಡೋಕ್ಕಾಗ್ತಾ ಇಲ್ಲ ಅಂದರೆ, ಓಹೋ ಅವನು ಯೋಚನೆ ಮಾಡ್ತಾನೆ, ದೆವ್ವ ಇರಬೇಕು, ಇವನೇನೋ ಮಾಡಿದ್ದಾನೆ, ಇವನು ಮಾತ್ರ ಮಾಡ್ತಾ ಇದೆ, ನಮಗೆ ಮಾಡ್ತಾ ಇಲ್ಲ, ಓ ಇವನೇನೋ ತಪ್ಪು ಮಾಡಿದ್ದಾನೆ. ಈ ಥರ ಕಥೆಗಳೆಲ್ಲ ಹುಟ್ಕೊಂಡು ಹೋದು. ಬೆಳಗ್ಗೆ ಆದಮೇಲೆ ಅವನಿಗೆ ಹೇಳೋರು, ಈ ದೆವ್ವನೇ ಇರಬೇಕು ಕಣೋ, ಎದೆ ಮೇಲೆ ಕೂತ್ಬಿಟ್ಟಿತ್ತಾ, ಭಾರ ಆಗಿತ್ತಾ, ಆ ಕಡೆ ಈ ಕಡೆ ಅಲ್ಲಾಡೋಕ್ಕೆ ಪ್ರಯತ್ನ ಪಟ್ಯಾ, ಆಚೆಗೆ ಹೋಗಲಿಲ್ವಾ ಅದು ಅಂತ ಇವರೇ ವರ್ಣಿಸೋದು, ಹೀಗೀಗ ಆಯ್ತಾ ಅಂತ. ಅವನು ಅರಬರ ನಿದ್ರೆಯಲ್ಲಿ ಇರ್ತಾನೆ, ಅವನಿಗೆ ಇವ್ರಿಗೆ ಹೇಳಿದ್ದೆಲ್ಲ ಹ್ಞೂ ಅಂತ ಅನ್ನಿಸ್ಬಿಡುತ್ತೆ ಅವನಿಗೆ, ಹ್ಞೂ ಅಂತ ಅನ್ನೋರು. ಹೀಗೆ ಹುಣಸೆ ಮರದಲ್ಲಿ ದೆವ್ವ ವಾಸ ಮಾಡುತ್ತೆ ಅನ್ನೋದಕ್ಕೆ ಕಾರಣ ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಗೊತ್ತಾದಾಗ, ಮರಗಳು ರಾತ್ರಿ ಹೊತ್ತು ಉಸಿರಾಡುತ್ತೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿದ್ದೇ SLCಗೆ ಬಂದಮೇಲೆ. ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಅಂದರೆ ಏನು, ಅದು ಕಾರ್ಬನ್ ಡೈಆಕ್ಸೈಡನ್ನು ಹೇಳ್ಕೊಂಡು ಆಕ್ಸಿಜನ್ ಕೊಡುತ್ತೆ ಹಗಲು ಹೊತ್ತಲ್ಲಿ, ರಾತ್ರಿ ಹೊತ್ತಲ್ಲಿ ಅದೇ ಆಕ್ಸಿಜನ್ ಬಳಸ್ಕೊಂಡು ತಾನೂ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಇವೆಲ್ಲ ಒಂದು ಪ್ರಾಥಮಿಕ ವಿಚಾರ ಗೊತ್ತಾದ ಮೇಲೆ ಆಗ ಅನ್ನಿಸ್ತು, ಯಾವುದೇ ನಂಬಿಕೆಗಳನ್ನಾಗಲಿ, ಪಾರಂಪರಿಕವಾಗಿ ಬಂದಂಥ ನಂಬಿಕೆಗಳನ್ನಾಗಲಿ, ಆಚರಣೆಗಳನ್ನಾಗಲಿ ವಿಚಾರ ಮಾಡದೆ ತಿರಸ್ಕಾರ ಮಾಡಬಾರ್ದು ಅಂತ.